ಉತ್ತರ ಕರ್ನಾಟಕದಲ್ಲಿ ಮಳೆಯ ಹಾವಳಿ ಎಷ್ಟರ ಮಟ್ಟಿಗಿದೆ, ಜೊತೆಗೆ ಯಾವ್ಯಾವ ರೀತಿಯ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ನಾವು ನೋಡಿದ್ವಿ. ಇನ್ನು ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಅದೇ ಸ್ಥಿತಿ. ನೀವು ಈ ಕಡೆಗೆ ಶಿವಮೊಗ್ಗಕ್ಕೆ ಬಂದರೆ ಹಾಸನ, ಮಂಡ್ಯ ಎಲ್ಲ ಕಡೆಗೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಸನದಲ್ಲಿ ಹೇಮಾವತಿ ಪ್ರವಾಹ 16 ಗ್ರಾಮಗಳಿಗೆ ಕಂಟಕ. ಹಾಸನದಲ್ಲಿ ಮಳೆ ಕೊಂಚ ತಗ್ಗಿದೆ, ಆದ್ರೆ ಹೇಮಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನದಿ ಪಾತ್ರದ ಹಲವು ಹಳ್ಳಿಗಳಲ್ಲಿ ಪ್ರವಾಹ ಆತಂಕ ಮನೆ ಮಾಡಿದೆ. ಹೊಳೆನರಸೀಪುರ ಕುವೆಂಪು ಬಡಾವಣೆಗೆ ನೀರು ನುಗ್ಗಿ ಮನೆಗಳು ಜಲಾವೃತವಾಗಿದ್ವು. ಎಪಿಎಂಸಿ ಪ್ರಾಂಗಣವು ನೀರಿನಲ್ಲಿ ಮುಳುಗಿ ವ್ಯಾಪಾರ ವಹಿವಾಟಿಗೂ ತೊಂದರೆಯಾಗಿದೆ. ಇನ್ನು ಹೊಳೆನರಸೀಪುರ ಬೆಂಗಳೂರು ರಸ್ತೆ ಕೆಸರು ಗದ್ದೆಯಂತಾಗಿದೆ. ರಸ್ತೆ ಮೇಲೆ ನೀರು ನಿಂತಿದ್ದು ಸಾರಿಗೆ ಸಂಚಾರ ಅಯೋಮಯವಾಗಿದೆ. ಸಕಲೇಶ್ಪುರದ ಐಗೂರು ಹೊಳೆ ಉಕ್ಕಿ ಹರಿಯುತ್ತಿದ್ದು ಯಡಿಕೇರಿ, ಕುಂಬ್ರಳ್ಳಿ, ಹೆತ್ತೂರು ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಿದೆ. 16 ಗ್ರಾಮದ ಜನರು ಪರದಾಡ್ತಿದ್ದಾರೆ. ಈ ಮಧ್ಯೆ ನಿನ್ನೆ ಹಾಸನ ಜಿಲ್ಲೆ ಹೊಳೆನರಸೀಪುರದ ಪ್ರವಾಹ ಪೀಡಿತ ಸ್ಥಳಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿ ಪರಿಶೀಲಿಸಿದ್ರು. ಕಾವೇರಿ ಕಬಿನಿ ಪ್ರತಾಪ, ಜನರಿಗೆ ಸಂಕಷ್ಟಗಳ ಪ್ರವಾಹ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಅಬ್ಬರಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಮುಳುಗಡೆ ಹಂತದಲ್ಲಿದೆ. ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಅಲ್ಲದೆ ಕೋಟೆ ಗಣಪತಿ ದೇವಸ್ಥಾನಕ್ಕೂ ಜಲದಿಗ್ಬಂಧನವಾಗಿದೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕಾವೇರಿ ನದಿ ನೀರಿನ ಅಬ್ಬರಕ್ಕೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಹಂಪಾಪುರ ಸೇರಿದಂತೆ 9 ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಟಿವಿ9 ವರದಿ ಬೆನ್ನಲ್ಲೇ ಸಚಿವ ಕೆ ವೆಂಕಟೇಶ್ ಹಳೆ ಹಂಪಾಪುರ ಗ್ರಾಮಕ್ಕೆ ಭೇಟಿ ಕೊಟ್ಟರು. ದ್ವೀಪದಂತಾದ ಕೊಡಗಿನ ಪರಂಬು ಪ್ರದೇಶ. ಅತ್ತ ಕೊಡಗಿನ ಕೂಡಕಂಡಿ ಪರಂಬು ಪ್ರದೇಶ ದ್ವೀಪದಂತಾಗಿದೆ. 300ಕ್ಕೂ ಹೆಚ್ಚು ಕುಟುಂಬಗಳು ಪ್ರವಾಹದಲ್ಲಿ ಸಿಲುಕಿವೆ. ನಿನ್ನೆ ಟಿವಿ9 ವರದಿ ಬಳಿಕ ತಹಶೀಲ್ದಾರ್ ಸಂತ್ರಸ್ತರಿಗೆ ಲೈಫ್ ಜಾಕೆಟ್ ವ್ಯವಸ್ಥೆ ಮಾಡಿ ಸ್ಥಳಾಂತರಿಸಿದ್ರು. ಇಲ್ಲಿ ನದಿ ಎಲ್ಲಿದೆ, ರಸ್ತೆ ಎಲ್ಲಿದೆ ಏನು ಕೂಡ ಕಾಣಿಸೋದಿಲ್ಲ. ಅಷ್ಟೊಂದು ಅಗಾಧ ಮಟ್ಟದಲ್ಲಿ ಪ್ರವಾಹ ಬಂದಿದೆ. ಪ್ರತಿನಿತ್ಯ ಈ ಪ್ರವಾಹದ ಸಂದರ್ಭ ಮಕ್ಕಳು ಬಹಳ ಅಪಾಯಕಾರಿಯಾಗಿ, ಮಕ್ಕಳು, ಹೆಂಗಸರು, ವೃದ್ಧರು, ರೋಗಿಗಳು ಯಾರ್ಯಾರು ಊರವರು ಎಲ್ಲರೂ ಕೂಡ ಬಹಳ ಅಪಾಯಕಾರಿಯಾಗಿ ಇಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಯಾಕೆ ಅಪಾಯಕಾರಿ ಅಂತಂದ್ರೆ ಇಲ್ಲಿ ಕನಿಷ್ಠ ಇವರಿಗೆ ಲೈಫ್ ಜಾಕೆಟ್ ಕೂಡ ಇಲ್ಲ. ಶಿವಮೊಗ್ಗದಲ್ಲಿ ಬೆಳೆಗಳನ್ನ ನುಂಗಿ ಹಾಕಿದ ತುಂಗಾ ನದಿ. ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯ ಭರ್ತಿಯಾಗಿದ್ದು 80,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ. ಮತ್ತೂರು ಮಳಲಕೊಪ್ಪ ಗ್ರಾಮದಲ್ಲಿ 16 ಎಕರೆ ಭತ್ತದ ಗದ್ದೆ, ಅಡಿಕೆ, ಬಾಳೆ, ತೆಂಗಿನ ತೋಟ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಒಟ್ನಲ್ಲಿ ಅತಿವೃಷ್ಟಿಯಿಂದಾಗಿ ಕಾವೇರಿ, ಕಪಿಲಾ, ಹೇಮಾವತಿ ನದಿ ಅಬ್ಬರಿಸುತ್ತಿದ್ದು ನೂರಾರು ಹಳ್ಳಿಗಳಲ್ಲಿ ಪ್ರವಾಹ ಕಂಟಕ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.